ಕ್ವಾರ್ಟರ್ ಹಾಕೊಂಡು ಲಾಂಗ್ ಹಿಡಿಯೋ ನನ್ನ ಮಕ್ಕಳಿಗೆ ಮೀಟ್ರಲ್ಲಿಂದ ಬರಬೇಕು. ಗೂಳಿ ಗುಂಡಿ ತೋಡ್ತಾನೆ ಅಂತ ಎಸ್ಕೇಪ್ ಆಗ್ಬಿಟ್ಟವ್ರು ನನ್ನ ಮಕ್ಕಳು. ಬಾಸ್ ಯಮ ಕನ್ಸಿಗೆ ಬಂದಿರ್ಬೇಕು. ನಾರಾಸಾತ್ ನಾಯಿಗಳು ಅಡ್ಡ ಬಿಟ್ಟು ಓಡೋಗ್ಬಿಟ್ಟವ್ರೆ. ನನ್ನ ಮಕ್ಕಳು ಜಸ್ಟ್ ಮಿಸ್. ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎಲ್ಲೋದ್ರು ನನ್ನ ಮಕ್ಕಳು ವೇಸ್ಟೇ. ಗೂಳಿನ ಮುಟ್ಟಿ ತಪ್ಪು ಮಾಡೋರೆ. ಹೆಗಣ ಯಾವತ್ತಿದ್ರು ಚರಂಡಿಯಲ್ಲೇ ಸಿಕ್ಕೋದು. ಹೋಗಿ ಅಲ್ಲಿ ಹುಡುಕಿ ಸಿಗ್ತಾರೆ. ಸರ್ ಹೆಂಗೆ ಕಳ್ಕೊಂಡೆ ಐಡಿ ಕಾರ್ಡ್ ನ? ಅಯ್ಯೋ ಗೊತ್ತಿಲ್ಲ ಕಣೆ. ಐ ಡೋಂಟ್ ನೋ ವೇರ್ ಐ ಲೆಫ್ಟ್. ರಮ್ಯಾ ಯು ಆರ್ ಬ್ರಿಲಿಯಂಟ್ ಗರ್ಲ್. ಅದಕ್ಕೆ ಮತ್ತೆ ಐಡಿ ಕಾರ್ಡ್ ಕೊಡ್ತಾ ಇದ್ದೀನಿ. ಮತ್ತೆ ಕಳ್ಕೊಂಡ್ರೆ ವಿ ಆರ್ ನಾಟ್ ಗಿವಿಂಗ್ ಅಗೇನ್. ಓಕೆ ಸಾರಿ ಸರ್. ಥ್ಯಾಂಕ್ ಯು ಸರ್. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀರಂತೆ. ಯಾರ ಪ್ರಾಣ ತೆಗಿಬೇಕು? ಅಯ್ಯಯ್ಯೋ, ಪ್ರಾಣ ತೆಗಿಯೋದಲ್ಲ, ಪ್ರಾಣ ಉಳಿಸ್ಬೇಕು. ಹಾಸ್ಪಿಟ್ಲಿಗೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ ದಾರಿ ತಪ್ಪಿಲ್ ಬಂದ್ಬಿಟ್ಟವನೆ. ಏಯ್ ಇದು ಒಂಥರ ಹೊಸ ಡೀಲ್. ಏನಾಗ್ಬೇಕು? ಲವ್ ಅನ್ನ ಹೆಸರಲ್ಲ ಹುಡುಗಿನ ಚೆನ್ನಾಗಿ ಹಿಂಡಿ ರುಚಿ ನೋಡಿ ಇಲ್ಲಿನೊಂದು ಹುಡುಗಿ ಜೊತೆ ನನ್ನ ಮಗನ ಇಷ್ಟ ಅಂದ್ರೆ ನೋಡು. ನಾನೆಲ್ಲಿ ಹೋಗಿದ್ದೆ? ಅವಳಾಗೆ ನಾನು ಹುಡ್ಕೊಂಬಂದ್ಲು. ಅವಳಾಗೆ ಬಂದ್ಲು ಅಂತ ತಕ್ಷಣ ಉಂಡು ತಿಂದು ಅವಳ ಸರ್ಗಲ್ಲೇ ಕೈ ಒರ್ಸ್ಕೊಂಡು ಕಳ್ಸ್ಕೊಂಡ್ಬಿಡ್ಬೋದು ಅನ್ಕೊಂಡ ನೀನು? ಕತ್ತರಿಸ್ಬಿಡ್ತೀನಿ ಮಗನೇ, ಕತ್ತರಿಸ್ಬಿಡ್ತೀನಿ. ನೀನೇನ ನಮ್ಮ 65 kg ಮಗನ್ ಎತ್ಬಿಟ್ಟು ಊರಲ್ಲ ಏನು ಮೇಯಕ್ ಬಿಟ್ಟಿದ್ಯಾ? ಹುಡುಗಿ ವಿಷಯ ಅಂತ ಬಿಡ್ತಾ ಇದೀನಿ, ಇಲ್ಲಾಂದ್ರೆ ಮಗನ ಗಿಲ್ಲಿ ಗಿಲ್ಲಿ. ಮರ್ಯಾದೆಗೆ ಅವಳು ಕುತ್ತಿಗೆ ತಾಳಿ ಕಟ್ಟೆ ಕೇಳು, ಇಲ್ಲ ಇಡೀ ಫ್ಯಾಮಿಲಿನ ಒಡೆದು ಮೂಟೆ ಕಟ್ಟಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸ್ಬಿಡ್ತೀನಿ ನಾನು. ಏನು? ಆಯ್ತು. ಈ ನನ್ ಮಗ ಬೇಕಾ ನಿಮ್ಗೆ? ಇವತ್ತವಳು ನಾಳೆ ನಿಮಗೆ ಕೈ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಇವತ್ತೇ ಕಟ್ಟಾಗಿದ್ದು ಒಳ್ಳೇದಕ್ಕೆ ಅನ್ಕೋ, ನಾಳೆ ಒಳ್ಳೆ ಬಾಳ್ ಸಿಗುತ್ತೆ. ಕೇಳಿಲಿ, ಇಂಥ ನನ್ನ ಮಕ್ಕಳನ್ನ ಸಲೀಸಾಗಿ ನಂಬಿ ಹೊಟ್ಟೆ ತುಂಬಿಸ್ಕೊಂಡ್ ಬಂದ್ಬಿಡ್ತೀರಾ? ಹೆತ್ತವ್ರ ಹೊಟ್ಟೆವ್ರು ಏನು ಅಂತ ಅವ್ರ ಕಣ್ಣಲ್ಲಿ ಕಾಣಿಸುತ್ತೆ, ಸ್ವಲ್ಪ ನೋಡು. ಅಲ್ಲಿ ಜಗತ್ತಲ್ಲಿ ಮೋಸ ಮಾಡಿದಿರೋ ಜೀವಗಳು ಅಂದ್ರೆ ತಂದೆ ತಾಯಿಗಳು ಮಾತ್ರ. ಅವ್ರನ್ನ ನಂಬಿ ಇಂಥ ಹಲ್ಕ ನನ್ನ ಮಕ್ಕಳನ್ನಲ್ಲ. ಹೇಳಿದ್ದು ಗೊತ್ತಾಯ್ತು ತಾನೆ? ಯಾರೇ ಇವನು? ಬೆಂಗಳೂರಿನ ಅಂಡರ್ವರ್ಲ್ಡ್ ಕಿಂಗ್ ಗೂಳಿ, ಪೊಲೀಸ್ ಹಿಟ್ ಲಿಸ್ಟ್ ಅಲ್ಲಿರೋ ರೌಡಿ. ಮತ್ತೆ ಸುಮ್ಮನೆ ನೋಡ್ತಾ ನಿಂತ್ಬಿಟ್ಟಲ್ಲೋ. ಅವ್ನು ಮಾತಾಡಿದ ನ್ಯಾಯವಾಗಿತ್ತು, ಅದಕ್ಕೆ ಸುಮ್ಮನೆ ಇದ್ದೆ.
ನಿನ್ನ ಮಗಳ ಜಾಗದಲ್ಲಿ ಆ ಹುಡುಗಿ ನಿಲ್ಸಿ ನೀನೇ ನಿಂತು ಮದುವೆ ಮಾಡು. ನಿನ್ನ ಮಗಳಿಗೆ ಒಳ್ಳೆ ಜೀವನ ಸಿಗುತ್ತೆ. ಹೇಳಿದ್ದನ್ ತಲೆಯಲ್ಲಿ ಇಟ್ಕೊಂಡ್ರೆ ಮುತ್ತೈದಾಗಿರ್ತೀಯ, ಇಲ್ದಿದ್ರೆ ಕ್ಲೀನ್ ಕೃಷ್ಣ ಬಾಗೋಗ್ತೀಯ. ಜಗತ್ತಲ್ಲಿ ಮೋಸ ಮಾಡಿದಿರೋ ಜೀವಗಳು ಅಂದ್ರೆ ತಂದೆ ತಾಯಿಗಳು ಮಾತ್ರ. ಅವ್ರನ್ನ ನಂಬಿ ನಮ್ಮ ಅಡ್ಡಕ್ಕೆ ಯಾರೋ ಮಾಟ ಮಾಡಿಸ್ಬಿಟ್ಟವ್ರು. ನಿನ್ ಕೈ ಕಾಲು ಬಿದ್ದೋಯ್ತಾ? ನನ್ ಮಗನೇ, ಅಲ್ಲಿ ನೋಡ್ರಿ ಹಂಗೇನ್ರಿ, ರಾವಣನ ಅಡ್ಡಕ್ಕೆ ಸೀತೆ ನೆತ್ತಾಕೊಂಬರ್ದೆ ಸೀದಾ ಅವಳೆ ಬತ್ತಾವಳೆ. ಏಯ್, ಸೀತೆ ಹುಡ್ಕೊಂಡೋಗಿದ್ದು ಜಿಂಕೆನಲ್ವಾ? ಹೌದು. ಅದ್ ಸರಿ, ನಮ್ಮಲ್ಲಿ ಜಿಂಕೆ ಯಾರು ಅಂತ. ಜಾಸ್ತಿ ಬಿಲ್ಡಪ್ ಬೇಡ, ಬತ್ತಾವಳಲ್ಲ ಅವಳನ್ನೇ ಕೇಳು. ನನ್ನ ಹೆಸರು ರಮ್ಯಾ. ಅವ್ರನ್ನ ನೋಡ್ಬೇಕಾಗಿತ್ತು. ನಿಮ್ ಯಜಮಾನ್ರನ್ನ? ಏಯ್, ನಾನ್ ಹೇಳ್ತಾ ಇರೋದು. ಹೆಸರು ಹೇಳಿದ್ರೆ ತಾನೇ ಗೊತ್ತಾಗೋದು. ಹೈಟ್ ಆಗಿರ್ತಾರೆ, ದೊಡ್ಡ ದೊಡ್ಡ ಕಣ್ಣು, ನಾನ್ ಸ್ಟಾಪ್ ಬೈತಾರಲ್ಲ ಅವರು. ನೀವು ನಮ್ ಬಾಸ್ ಗೂಳಿನ್ ಕೇಳ್ತಾ ಇದ್ದೀರಾ? ಹಾ. ಹಾಕೊಂಡ್ ಬಂದಿರೋದು ರೆಡ್ ಡ್ರೆಸ್, ಕೇಳ್ತಾ ಇರೋದು ಗುಮ್ಮೋ ಗೂಳಿನ. ಓಕೆ ಓಕೆ, ಏನ್ ಮ್ಯಾಟ್ರು? ನೆನ್ನೆ ಮೋಸ ಹೋಗ್ತಾ ಇದ್ದ ನನ್ ಫ್ರೆಂಡ್ ಲೈಫ್ ನ ಸೇವ್ ಮಾಡಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಗೂಳಿ ಅಡ್ಡಲಿಲ್ಲ, ಕೊಟ್ರೆ ನಾವ್ ಹೇಳ್ತೀವಿ. ಪರವಾಗಿಲ್ಲ, ಅವ್ರು ಬರೋವರೆಗೂ ನಾನ್ ಕಾಯ್ತೀನಿ. ಓಕೆ. ಪ್ಲೀಸ್. ಅದು ನನ್ನ ಹೆಸರು ಪ್ಲೀಸ್ ಅಲ್ಲ, 90. 90ನಾ? ಇದೇನ್ ಹೊಸದಾಗಿದೆ? ಅದು ಕುಡುಕುರು ಕರೆಯೋ ಹೆಸರು, ನಿಮ್ಗೆ ಹೊಸ ಹೆಸರು. ಈಗ ಏನಾಗ್ಬೇಕು ಹೇಳಿ? ಅದು ನಂಬರ್ ಕೊಟ್ರೆ ಹೆಲ್ಪ್ ಆಗುತ್ತೆ. ಬರ್ಕೊಳ್ಳಿ. ಹಾ ಹೇಳಿ. 9880 9800 35 355. ಹಾ. ಅದು ಅವ್ರ ಫೋನ್ ಎಂಗೇಜ್ ಆಗಿದೆ. ಬಾಸು ಫುಲ್ಲು ಬಿಸಿ. ಓಕೆ, ಅವ್ರು ಬಂದ್ರೆ ಇದನ್ನ ಕೊಟ್ಟು ರಮ್ಯಾ ಥ್ಯಾಂಕ್ಸ್ ಹೇಳಿದ್ಲು ಅಂತ ಹೇಳಿ ಪ್ಲೀಸ್. ಹೇಳೋಣ. ಓಕೆ, ಬಾಯ್. ಬಾಯ್. 90 ಏನೋ ಹೂವನ ಹಂಗುರಾಯಿಸ್ತಿದೀಯಾ? ಮಾರ್ಕೊಂಡ್ರೆ ಕ್ವಾರ್ಟರ್ ಕಾಸಾಯ್ತದ ಅಂತ. ಅಯ್ಯೋ, ನೀವ್ ಯಾಕೆ ಇಲ್ಲಿ ಬರಕ್ ಹೋದ್ರಿ? ನಾನು ಹುಡ್ಕೊಂಡು ಅಡ್ಡಕ್ಕೆ ಹೋಗಿದ್ಯಂತೆ ಹುಡುಗರು ಹೇಳಿದ್ರು. ಏನ್ ವಿಷಯ? ಸರಿ ಸರಿ, ಆಚೆ ಹೋಗಿ ಮಾತಾಡೋಣ ಬನ್ನಿ. ಇದೇನೇ ರಮ್ಯಾ, ಬಾಗ್ಲಲ್ಲೇ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಿದೀಯಾ? ಅದ್ಗೆ ಅದು ಕ್ಲಾಸ್ ನಲ್ಲಿ ಲೆಕ್ಚರರು ಯಾವ ಕ್ಲಾಸ್ ತಗೊಂಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದೆ. ಗುಡ್ ಗುಡ್. ಓದೋದು ಅಂದ್ರೆ ನನ್ನ ತಂಗಿಗೆ ತುಂಬಾ ಇಷ್ಟ. ಪುಟಿ, ನೀನು ಇದ್ಯಾ ನೋಡು. ಹಲೋ ಡ್ಯಾಡಿ, ಇವತ್ತು ಸಂಡೇ. ಏ ಆಂಟಿ, ಇದು ಅದು ತಾನೇ. ಏನೇ ಅದು ಇದು ನಿಂದು?
ಇವತ್ತು ಸಂಡೇ ಕಾಲೇಜಲ್ಲಿ ಲವ್ ಲೆಸನ್ ಚೆನ್ನಾಗಿತ್ತಾ ಅಂತ ಕೇಳ್ತಾ ಇದ್ದೀನಿ. ಏನೋ ಲವ್ ನೀನ್ ನಾಚಿಕೆ ಆಗಲ್ವಾ? ನಾಚ್ಕೊಂಡ್ರೆ ಲವ್ ಮಾಡಕ್ ಆಗತ್ತಾ ಆಂಟಿ? ಏಯ್ ಬರ್ತಾ ಬರ್ತಾ ನಿಂದು ಜಾಸ್ತಿ ಆಯ್ತು. ಎಂಜಾಯ್